ಇದೊಂದು ಬ್ಯಾಗೇಜ್ ಬಿಟ್ಬಿಡಿ, ಒಂದು ರೀಸನ್ ಕೊಟ್ಟು ಪನಿಷ್ ಮಾಡ್ಬೋದು. ನಂಗೆ ಇರಿಟೇಟ್ ಮಾಡಿದಷ್ಟಕ್ಕೂ ನಾನು ಗಿಲ್ಲಿ ನಿಂಬೆ ನಿಂತೀನಿ. ಪ್ರೀತಿಗೆ ಲಿಮಿಟ್ ಇಲ್ಲ, ಎಷ್ಟು ಬೇಕಾದ್ರೂ ಕೊಡ್ಬೋದು. ನಾನು ನಿನ್ ಪ್ರೀತಿ ಮಾಡೋದೇ ಬೇಡ ಕಣ, ಒಂದೇ ಒಂದ್ ಕೋಣ ಸಾಕು. ಗಿಲ್ಲಿನೇ ಸರ್. ವ್ಯಾಕ್ಸಿಂಗೇ ಬೆಟರ್ ಅಲ್ಲ ಗಿಲ್ಲಿ. ಹೆಂಗ್ ಸಾಯಿಸಿದ್ರೆ ಏನೋ ಸಾಯಿಸ್ಬೇಕು ಅಂತ ಡಿಸೈಡ್ ಆಗುತ್ತೆ. ದಯವಿಟ್ಟು ಈ ಎಪಿಸೋಡ್ ನಾನು ಮರ್ತೇ ಬಿಡ್ರಿ ಎಲ್ರು. ಆಯ್ತಲ್ಲ ಕಣ, ಬನ್ನಿ ಅಶ್ವಿನಿ ಅವರ. ಅಣ್ಣ ಇದನ್ನ ನಾನು ಗಿಲ್ಲಿ ಕೊಡ್ತೀನಿ. ಅಲ್ಲ, ಈ ಬಿಗ್ ಬಾಸ್ನವ್ರಿಗೆ ಎಂಟರ್ಟೈನ್ ಮಾಡೋದಕ್ಕೆ ಗಿಲ್ಲಿ ಬೇಕು, TRP ಬರೋದಕ್ಕೆ ಗಿಲ್ಲಿ ಬೇಕು, ಕೊನೆಯದಾಗಿ ಚಾನಲ್ನ ನಂಬರ್ 1 ತಗೊಂಡೋಗೋದಕ್ಕೂ ಗಿಲ್ಲಿನೇ ಬೇಕಾಯಿತು. ಆದರೆ ಈಗ ಗೆಲ್ಸಕ್ಕೆ ಮಾತ್ರ ಗಿಲ್ಲಿ ಬೇಡವಾ, ಅಶ್ವಿನಿ ಕೂಡ ಮಾತ್ರನೇ ಬೇಕಾ? ಏಕೆಂದರೆ ಗಿಲ್ಲಿ ಇಡೀ ಸೀಸನಲ್ಲಿ ಎಷ್ಟು ಆ್ಯಕ್ಟಿವ್ ಆಗಿದ್ದ, ಎಷ್ಟು ಜೋಶಲ್ಲಿದ್ದ ಅಂದರೆ ಒಂದು ದಿನನೂ ಡೌನೇ ಆಗಿದ್ದಿಲ್ಲ. ಪ್ರತಿದಿನವೂ ಅಷ್ಟೇ ಆ್ಯಕ್ಟಿವ್ ಆಗಿ ಅಷ್ಟೇ ಜೋಶಲ್ಲಿರ್ತಿದ್ದ. ಆದರೆ ಈ ಒಂದು ವಾರದಿಂದ ಗಿಲ್ಲಿ ಎಷ್ಟು ಡೌನ್ ಆಗಿದ್ದಾನೆ ಅಂದರೆ ನಮಗೇನೆ ನೋಡೋಕ್ಕಾಗ್ತಿಲ್ಲ. ಯಾಕೆ ಹಿಂಗಾದ ಸಡನ್ನಾಗಿ ಒಂದು ಅರ್ಥನೇ ಆಗ್ತಿಲ್ಲ. ಆ್ಯಂಡ್ ಈ ಕಡೆ ಅಶ್ವಿನಿ ಗೌಡವರು ಸಡನ್ನಾಗಿ ಆ್ಯಕ್ಟಿವ್ ಆಗಿಬಿಟ್ರು, ಸಡನ್ನಾಗಿ ಹೈಲೈಟ್ ಆಗೋದಕ್ಕೆ ಶುರುವಾದರು. ಇದು ಒಂದು ಗೊತ್ತಾಗ್ತಿಲ್ಲ. ಇಲ್ಲಿ ಚಾನಲ್ನವ್ರದ್ದು ನಿಜವಾಗ್ಲೂ ಒಂದು ಕೈವಾಡ ಇದ್ದೇ ಇದೆ. ಬಿಗ್ ಬಾಸ್ನವ್ರದ್ದು ಬೇಕಂತಲೇ ಗಿಲ್ಲಿನ ಡೌನ್ ಮಾಡ್ತಿದ್ದಾರೆ, ಗಿಲ್ಲಿನ ಕುಗ್ಸೋ ಪ್ರಯತ್ನ ಮಾಡ್ತಿದ್ದಾರೆ. ಸೊ ಜನರು ಕಣ್ಣಲ್ಲಿ ಅಶ್ವಿನಿ ಗೌಡನ ಹೈಲೈಟ್ ಮಾಡೋದು, ಜನರು ಕಣ್ಣಲ್ಲಿ ಅಶ್ವಿನಿ ಗೌಡ ಗೆಲ್ಲೋ ಥರ ತೋರಿಸ್ತಾ ಇರೋದು ಎಲ್ಲ ಬಿಗ್ ಬಾಸ್ನವ್ರ ಗಿಮಿಕ್ಕು. ಸೊ ಏನೇ ಮೋಸ ಮಾಡಿದ್ರು, ಏನೇ ಗಿಮಿಕ್ ಮಾಡಿದ್ರು, ಎಷ್ಟೇ ಡ್ರಾಮಾ ಮಾಡಿದ್ರು ಇಲ್ಲಿ ಅಶ್ವಿನಿ ಗೌಡನ ಹೈಲೈಟ್ ಮಾಡ್ತಿದ್ದಾರೆ. ಸೊ ನಿನ್ನೆ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದು ಅದೇ ಕಾರಣಕ್ಕೆ. ಅವರು ಒಬ್ಬರನ್ನ ಅಷ್ಟೊಂದು ಒಂದು ಹೋರಾಡಿರೋದು, ಅಷ್ಟೊಂದು ಬಿಗ್ ಬಾಸ್ ಮನೇಲಿ ಸರ್ವೈವಲ್ ಆಗಿರೋದು. ಬೇರೆಯವರು ಇದ್ದಾರೆ, ಮಾತಾಡಿದ್ದಾರೆ, ಬೈಸ್ಕೊಂಡಿದ್ದಾರೆ, ಎಲ್ಲದನ್ನೂ ಮಾಡಿದ್ದಾರೆ. ಸೊ ಅವ್ರಿಗೂ ಕೊಡ್ಬೋದಾಗಿತ್ತು ಕಿಚ್ಚನ ಚಪ್ಪಾಳೆನ, ಅವ್ರಿಗೆ ಕೊಟ್ಟಿಲ್ಲ. ಆ್ಯಂಡ್ ಇಡೀ ಸೀಸನಲ್ಲಿ ಗಿಲ್ಲಿ ಎಂಟರ್ಟೈನ್ ಮಾಡೋದಷ್ಟು ಯಾರು ಮಾಡಿಲ್ಲ. ಇಡೀ ಸೀಸನ್ ವೈಸ್ ಕೊಟ್ಟಿದ್ದು ಅಶ್ವಿನಿ ಗೌಡವ್ರಿಗೆ ಕಿಚ್ಚನ ಚಪ್ಪಾಳೆನ. ಸೊ ಹಂಗೆ ಕೊಡೋದಾದರೆ ಎಂಟರ್ಟೈನಿಂಗ್ ವೈಸ್ ಆಗಿರ್ಬೋದು, ಮಾತಾಡೋದ್ರ ವೈಸ್ ಆಗಿರ್ಬೋದು, ಏನೋ ಟಾಸ್ಕ್ ಆಡಿಲ್ಲ. ಸೊ ಹಂಗೆ ಗಿಲ್ಲಿಗೂ ಕೊಡ್ಬೋದಾಗಿತ್ತು, ಧನುಷ್ ಕೊಡ್ಬೋದಾಗಿತ್ತು, ಸೊ ರಾಶಿಕಾಗೆ ಕೊಡ್ಬೋದಾಗಿತ್ತು. ಆದರೆ ಅಶ್ವಿನಿ ಗೌಡಗೆ ಕೊಟ್ಟರು. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಬಿಗ್ ಬಾಸ್ನವರ ಮೇಯ್ನ್ ಒಂದು ಈಗ ಕಾಣ್ತಾ ಇರೋದು, ಒಂದು ಗಿಮಿಕ್ ಕಾಣ್ತಾ ಇರೋದು ಅಶ್ವಿನಿ ಗೌಡನ ಗೆಲ್ಲಿಸ್ಬೇಕಂತಾನೆ ಅವ್ರು ಇರೋದು. ಸೊ ಇದು ಜನಕ್ಕೆಲ್ಲದನ್ನು ಗೊತ್ತಾಗ್ತಿದೆ, ಜನ ನೋಡ್ತಾರೆ ಅನ್ನೋದನ್ನ ಮರ್ತು ಬಿಟ್ಟಿದ್ದಾರೆ ಅನಿಸ್ತದೆ. ಸೊ ಈ ಸಲ ಏನಾದರೂ ಗಿಲ್ಲಿ ಗೆದ್ದಿಲ್ಲ ಅಂದರೆ ಇಸ್ ದ ಬಿಗ್ ಬಾಸ್ ಟೋಟಲಿ ಫೇಕು. ಇಷ್ಟು ದಿನ ಸ್ವಲ್ಪ ಮಟ್ಟಿಗೆ ಫೇಕು, ಸ್ವಲ್ಪ ಮಟ್ಟಿಗೆ ನಿಜ ಅಂತ ಅನ್ಕೋಬೋದಾಗಿತ್ತು. ಬಟ್ ಈ ಸೀಸನ್ ಮಾತ್ರ ಒಂಥರ ಮ್ಯಾಚ್ ಫಿಕ್ಸಿಂಗ್ ಥರ ಆಗ್ತಾ ಇದೆ. ಸೊ ನನಗಂತೂ ಸಖತ್ ಬೇಜಾರಾಗಿದೆ. ನಿಮಗೆ ಏನಿಸ್ತಿದೆ ಅಂತ ಕಾಮೆಂಟ್ ಸೆಕ್ಷನ್ ತಿಳಿಸಿ. ಸೊ ನನಗಂತೂ ಸಖತ್ ಬೇಜಾರಾಗ್ತಿದೆ. ಸೊ ಇದೇ ಥರ ನೆಕ್ಸ್ಟ್ ಏನಾಗ್ತಿದೆ ಅಂತ ಆದಷ್ಟು ಬೇಗ ನಾನು ನಿಮ್ಗೆ ಅಪ್ಡೇಟ್ನ ಕೊಡ್ತೀನಿ. ಸೊ ಅಪ್ಡೇಟ್ ಸಿಗಬೇಕಂದ್ರೆ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಬೇಕು. ಸೊ ಇವಾಗಲೇ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಲೈಕ್ ಮಾಡಿ. ಮತ್ತು ಮುಂದಿನ ಅಪ್ಡೇಟಲ್ಲಿ ಸಿಗೋಣ ಗೈಸ್, ಬಾಯ್.